ನಮಸ್ತೆ. ನಾನಿವತ್ತು ಬೇಕರಿ ಸ್ಟೈಲಲ್ಲಿ ಮನೆಯಲ್ಲೇ 20 ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ಮಸಾಲ ಶೇಂಗಾನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಶೇಂಗಾ 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಗರಂ ಮಸಾಲ, ನಿಂಬೆಹಣ್ಣು, ಚಿಲ್ಲಿ ಪೌಡರ್, ಕಡಲೆ ಹಿಟ್ಟು ಅರ್ಧ ಕಪ್ಪಿನಷ್ಟು, ಅಕ್ಕಿ ಹಿಟ್ಟು ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಿನಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಹುರಿದಿದ್ದು ತೊಗೋಬೇಡಿ, ಹಸಿ ಶೇಂಗಾನೇ ಬೇಕಾಗುತ್ತೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ಪು. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡಿ. ಚಾಟ್ ಮಸಾಲ ಹಾಕೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಉಪ್ಪಾಗಿಬಿಡುತ್ತೆ. ಚಾಟ್ ಮಸಾಲ ಇಲ್ಲ ಅಂದರೆ ಆಮ್ಚೂರ್ ಪೌಡರ್ ಕೂಡ ಹಾಕೋಬೋದು. ಚಿಲ್ಲಿ ಪೌಡರ್ ಹಾಕ್ಕೊಂಬಿಡಿ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ ಇದು ಮಸಾಲೆ ಶೇಂಗಾಕ್ಕೆ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಅರ್ಧ ಟೀ ಸ್ಪೂನ್ದಷ್ಟು ನಾನಿಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ದಷ್ಟು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಶೇಂಗಾ ಮಾಡ್ಕೋತೀರೋ ಅದರ ಕ್ವಾಂಟಿಟಿ ತಕ್ಕಾಗಿ ಮಸಾಲೆಗಳನ್ನು ಹಾಕೋಬೇಕಾಗತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಈಗ ಮಸಾಲೆಗಳನ್ನು ಕೂಡ ಕಡಿಮೆನೇ ಹಾಕ್ತಾಯಿದ್ದೀನಿ. ಇದು ನಿಂಬೆಹಣ್ಣು. ನಿಮಗೆ ತುಂಬ ಹುಳಿ ಬೇಡ ಅನ್ನೋರು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಮಸಾಲೆನೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಪಕೋಡ ಥರ ಎಲ್ಲ ಮಾಡ್ಕೋಬೇಡಿ, ಮತ್ತು ಅದು ಮೇಲೆ ಅಂಟ್ಕೋಬೇಕು ಹಿಟ್ಟು ಶೇಂಗಾಕ್ಕೆಲ್ಲ. ಆ ರೀತಿ ನೀವು ಕಲಿಸ್ಕೊಂಡ್ರೆ ಸಾಕು. ಇದು ನೀರು ಕೂಡ ಜಾಸ್ತಿ ಹಿಡಿಯೋದಿಲ್ಲ, ಹೀಗಾಗಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿ ನೀವು ಕಲಿಸ್ಕೊಂಡ್ರೆ ಸಾಕು. ತುಂಬ ನೀರು ಹಾಕ್ಕೊಂಡು ಪಕೋಡ ಥರ ಮಾಡ್ಕೊಂಡ್ರೆ ಅದು ಮೆತ್ತಗನೆ ಬಂದುಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ ಇವು ಶೇಂಗಾ. ಹೀಗಾಗಿ ನೀರನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ. ಈಗ ಇದು ರೆಡಿಯಾಗಿದೆ. ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡ್ಬಿಡೋಣ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಎಣ್ಣೆ ಕೂಡ ಇದು ಜಾಸ್ತಿ ಹತ್ತೋದಿಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆಯನ್ನು ನೀವು ತುಂಬ ಕಡಕಾಗಿ ಕಾಯಿಸ್ಕೋಬೇಡಿ, ಮೀಡಿಯಮ್ ಆಗಿ ಕಾಯ್ದಿರಬೇಕಾಗತ್ತೆ. ಯಾಕಂದರೆ ಶೇಂಗಾ ಹಸಿ ಇರುತ್ತೆ. ನಾವು ಫ್ರೈ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಶೇಂಗಾ ಹಸಿ ಹಾಗೆ ಒಳಗಡೆ ಉಳಿದು ಬಿಡುತ್ತೆ, ಮೇಲೆ ಮಾತ್ರ ಫ್ರೈ ಆಗುತ್ತೆ. ಹೀಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು. ಈಗ ಸ್ವಲ್ಪಾಗಿ ಬಿಡಿಸ್ಕೊತಾ ಹಾಕಿ, ಪಕೋಡ ಹಾಕಿರ್ತೀವಲ್ವ ಅದೇ ರೀತಿ ಸ್ವಲ್ಪ ಬಿಡಿಸಿ ಹಾಕೋಬೇಕು. ಶೇಂಗಾ ಹಾಕಿದ ತಕ್ಷಣ ನೀವು ಸ್ಪೂನಿಂದ ಕೈಯಾಡಿಸ್ಕೋಬೇಡಿ. ಮೇಲೆ ಕೋಟಿಂಗ್ ಇರುತ್ತಲ್ಲ, ಸ್ವಲ್ಪ ಅದು ಗಟ್ಟಿಯಾಗಬೇಕು, ಅಂದರೆ ಫ್ರೈ ಆಗಿರಬೇಕು ಅದು ನೀಟಾಗಿ ಈ ರೀತಿ. ಆಮೇಲೆ ನೀವು ಈ ರೀತಿ ಕೈಯಾಡಿಸ್ಕೊಂಡ್ರೆ ನಡೆಯುತ್ತೆ, ಇಲ್ಲ ಅಂದರೆ ಅದು ಸಪ್ರೇಟ್ ಆಗಿಬಿಡುತ್ತೆ ಹಿಟ್ಟು. ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಶೇಂಗಾನ. ಶೇಂಗಾ ಸ್ವಲ್ಪ ಒಳಗಡೆ ಹಸಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಫ್ರೈ ಆಗೋದಕ್ಕೆ. ನೋಡಿಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಎಲ್ಲರೂ ಊರಿಗೆ ಹೋಗುವಾಗ ಕೂಡ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಒಯ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ತಕ್ಕೊಂಡ್ಬಿಡ್ತೀನಿ. ಒಬ್ಬೊಬ್ಬರು ಕಲರ್ ಕೂಡ ಮಿಕ್ಸ್ ಮಾಡ್ಕೋತಾರೆ, ನೀವು ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಇದೇ ರೀತಿನೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಲರ್ ಎಲ್ಲ ಹಾಕೋಬೇಡಿ, ಅದು ಆಪ್ಷನಲ್ಲು ಕಲರು. ನೋಡಿ, ಈಗ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ತೆಗೆದುಬಿಡ್ತೀನಿ. ಇದೇ ರೀತಿ ಕಲಿಸಿಕೊಂಡಿರುವಂಥ ಮಸಾಲ ಶೇಂಗಾನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕ್ರಿಸ್ಪಿಯಾಗಿರುವಂಥ ಬೇಕರಿ ಸ್ಟೈಲಲ್ಲಿ ಮಾಡಿರುವ ಮಸಾಲ ಶೇಂಗಾ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.